9 ಹೌದಾ. ನೆಕ್ಸ್ಟ್ ಈ 15 ಹೆಂಗ್ ಬಂತು? ಈ 15 ಹೆಂಗ್ ಬಂತಂದ್ರೆ ಈ ಎರಡೂ ಸಂಖ್ಯೆಗಳನ್ನ ಕೂಡಿಸಿದ್ದಾರೆ ಅವರು. ಈ ಎರಡೂ ಸಂಖ್ಯೆಗಳನ್ನ ಕೂಡಿಸಿದ್ದಾರೆ. 6, 9, 15 ಹೌದಾ. 9, 6, 15. ನೆಕ್ಸ್ಟ್ ಇಲ್ಲಿ ಅದೇ ಪ್ಯಾಟರ್ನ್ ಇಲ್ಲಿ ಫಾಲೋ ಆಗಿದೆ ಅಂತ ನೋಡ್ಬೇಕು. ಇಲ್ಲಿ 64 ಇದೆ. ಸೊ ಇದೇನಿದೆ ಹಂಗಂದ್ರೆ ವರ್ಗಮೂಲ ಇದೆನಾ 8 ಕರೆಕ್ಟ್. ದೆನ್ 144 ಇದೆ. 144ರ ವರ್ಗಮೂಲ 12. ನೆಕ್ಸ್ಟ್ ಈ 20 ಇಲ್ಲಿ ಹೆಂಗ್ ಆಪರೇಟ್ ಆದಾಗ ಬಂದಿದೆಯಲ್ಲ ಇದೇ ಆಪರೇಷನ್ ಆದಾಗ ಇದು 20 ಬರತ್ತಾ? ಇಲ್ಲೇನ್ ಆಪರೇಟ್ ಆಗಿತ್ತು? 6 + 9 15 ಆಗಿತ್ತು. ಇಲ್ಲಿನೂ 8 + 12 ಅಂತಂದ್ರೆ 20 ಆಗತ್ತಾ? 20 ಆಗತ್ತೆ. ಹಂಗಂದ್ರೆ ಎರಡು ರೂಲ್ ಕರೆಕ್ಟ್ ಇದೆ. ಸೇಮ್ ಪ್ಯಾಟರ್ನ್ ನ ಫಾಲೋ ಮಾಡ್ತಿದೆ. ಇಲ್ಲೊಂದು ಪ್ಯಾಟರ್ನ್ ಇಲ್ಲೊಂದು ಪ್ಯಾಟರ್ನ್ ಇತ್ತಂದ್ರೆ ಅದನ್ನ ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ. ಇವೆರಡೂ ಪ್ಯಾಟರ್ನ್ ಒಂದೇ ಇದ್ದಾಗ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ. ಸೊ ನಾವು ಈಗ ಹೇಳ್ರಿ 49ರದ್ದು ವರ್ಗಮೂಲ ತೆಗಿತೀನಿ 7 ಆಯ್ತು. 10ರದ್ದು ವರ್ಗಮೂಲ ತೆಗಿತೀನಿ ಎಷ್ಟಾಯ್ತು? 10 ಆಯ್ತು. 100ರದ್ದು ವರ್ಗಮೂಲ ತೆಗಿತೀನಿ 10 ಆಯ್ತು. ಈ ಎರಡು ನಂಬರ್ನ ಕೂಡಿಸಿ ಥರ್ಡ್ ನಂಬರ್ ಆಗಿದೆ. ಹಂಗಂದ್ರೆ 7 ಮತ್ತು 10 ಎಷ್ಟಾಯ್ತು? 17 ಆಯ್ತು. ಸೊ ಇದೇನಾಗತ್ತೆ?